ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಅಪ್ಸ್ಟಾಕ್ಸಲ್ಲಿ ಶೇರ್ಸ್ನ ಪರ್ಚೇಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಶೇರ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಅದರದ್ದೇ ಆದಂಥ ಒಂದಷ್ಟು ರೂಲ್ಸ್ ಇದೆ. ಆ ರೂಲ್ಸ್ ಮುಖಾಂತರ ನೀವು ಪರ್ಚೇಸ್ನ ಮಾಡಬೇಕು. ಓಕೆ, ಸೊ ಅದರಿಂದ ನಿಮಗೆ ನೀಟಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ಸ್ನ ಪರ್ಚೇಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಜೊತೆ ವೀಡಿಯೋಸ್ ಥರ ಒಂದು ಲೈಕ್ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ನಿಮಗೆ ಅಪ್ಸ್ಟಾಕ್ಸಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡೋದು ನಿಮಗೆಲ್ಲ ಗೊತ್ತಿಲ್ಲ ಅಂತಂದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ಐ ಕಾರ್ಡ್ ಹಾಕಿರ್ತೀನಿ, ಎಂಡ್ ಸ್ಕ್ರೀನ್ ಹಾಕಿರ್ತೀನಿ, ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಅಪ್ಸ್ಟಾಕ್ಸ್ ಅಕೌಂಟ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಅಂತಂದರೆ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಅಪ್ಲಿಕೇಶನ್ ಲಿಂಕ್ ಎಲ್ಲ. ಸೊ ಒಂದು ಲಿಂಕಿಂದ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನೀವು ಅಪ್ಸ್ಟಾಕ್ಸಲ್ಲಿ ನೀವು ಅಪ್ಲಿಕೇಶನ್ ನೀವು ಅಕೌಂಟ್ನ ಲಾಗಿನ್ ಮಾಡಿಕೊಂಡು ನೀವು ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ವಾಚ್ ಲಿಸ್ಟ್ ಅಂತ ಇರುತ್ತೆ. ಸೊ ಈ ವಾಚ್ ಲಿಸ್ಟಲ್ಲಿ ನೀವು ಫಸ್ಟು ನಿಮಗೆ ಇಷ್ಟವಾದಂಥ ಒಂದು ಶೇರ್ನ ನೀವು ಆ್ಯಡ್ ಮಾಡ್ಕೋಬೇಕು. ಲೈಕ್ ಇವಾಗ ನಿಮ್ಗೆ ಯಾವುದೋ ಒಂದು ಶೇರನ್ನು ನೀವು ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ, ಇವಾಗ ಎಕ್ಸಾಂಪಲ್ ITC. ಓಕೆ, ITCನ ನೀವು ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ITC ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆ್ಯಡ್ ಮಾಡ್ಕೋಬೇಕು. ನಾನು ಇವಾಗ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಈಗ ITC ಬಂದುಬಿಟ್ಟು ನನ್ನ ಒಂದು ವಾಚ್ ಲಿಸ್ಟಲ್ಲಿ ಇವಾಗ ಆ್ಯಡ್ ಆಗಿ ಕೂತಿದೆ. ನೀವು ಅಲ್ಲಿ ನೋಡ್ಬೋದು ITC NSE ಅಂತ ಅಂದ್ಬಿಟ್ಟು ಬಂದು ಕೂತಿದೆ. ಓಕೆ, ಸೊ ಈ ಥರ ನಿಮ್ಗೆ ಯಾವೊಂದು ಶೇರ್ ಬೇಕು ಅಂತ ಇಷ್ಟಪಟ್ಟಿರ್ತೀರ ಆ ಒಂದು ಶೇರನ್ನು ನೀವು ಇಲ್ಲಿ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗಿ ಸರ್ಚ್ ಮಾಡೋ ಮುಖಾಂತರ ನೀವು ಶೇರ್ಸನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಇವಾಗ ನಾನು ITC ಕಂಪ್ನಿ ಕಡೆಯಿಂದ ನಾನು ಒಂದು ಶೇರನ್ನು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಯಿತಾ. ಆದ್ದರಿಂದ ಇವಾಗ ನಾನು ಈಗ ITCನ ನಾನು ಪರ್ಚೇಸ್ ಮಾಡಬೇಕು ಅಂತಂದರೆ ಇಲ್ಲಿ ನಾನು ITCನ ನಾನು ಸರ್ಚ್ ಮಾಡ್ತೀನಿ. ITC ಇದೇ ಥರ ನಿಮಗೆ ಯಾವೊಂದು ಕಂಪ್ನಿ ತೊಗೋಬೇಕು ಅಂತ ಇದ್ದೀರಾ ಅದನ್ನು ಸರ್ಚ್ ಮಾಡಿ. ITC ಸರ್ಚ್ ಮಾಡಿದ್ದೀನಿ, ಈಗ ಬಂದಿದೆ. ಸೊ ಇಲ್ಲಿ ನಿಮಗೆ ಓವರ್ ವ್ಯೂವಲ್ಲಿ ನಿಮಗೆ ಅದರ ಡೀಟೇಲ್ಸ್ ಎಲ್ಲ ನಿಮಗೆ ತೋರಿಸುತ್ತೆ. ಓಪನ್ ಎಷ್ಟಕ್ಕಾಗಿದೆ, ಕ್ಲೋಸ್ ಎಷ್ಟಕ್ಕಾಗಿದೆ, ಎಷ್ಟು ಹೋಗಿದೆ, ಇದೆಲ್ಲ ನಿಮಗೆ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಆ್ಯಂಡ್ ಕ್ವಾಂಟಿಟಿ, ಬಿಡ್, ಆಸ್ಕ್ ಕ್ವಾಂಟಿಟಿ ಇದೆಲ್ಲ ತೋರಿಸುತ್ತೆ ನಿಮಗೆ. ಓಕೆ, ಆ್ಯಂಡ್ ಇಲ್ಲಿ ನೀವು ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಇಲ್ಲೂ ಕೂಡ ನಿಮಗೆ ಡೇಟಾ ನಿಮಗೆ ಸಿಕ್ಕೋಗುತ್ತೆ. ಲಾಸ್ಟ್ 5 ಇಯರ್ಸಲ್ಲಿ ನಿಮಗೆ ಎಷ್ಟು ಈ ಒಂದು ಕಂಪ್ನಿ ಎಷ್ಟು ಮೇಲಕ್ಕೆ ಹೋಗಿತ್ತು, ಎಷ್ಟು ಕೆಳಗೆ ಬಂದಿತ್ತು ಅಂತೆಲ್ಲ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ನೀವು ಇಲ್ಲಿ ಡೀಟೇಲ್ಸ್ ಕ್ಯಾಂಡಲ್ ಮುಖಾಂತರ ನೋಡ್ಬೋದು, ಅಥವಾ ಬೇರೆ ಮೌಂಟೇನ್ಸ್ ಮುಖಾಂತರ ಯಾವ ಥರನಾದ್ರು ನೀವು ಅಲ್ಲಿ ಚಾರ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ನ್ಯೂಸನ್ನ ನೋಡ್ತೀರಾ ಇದ್ರ ಬಗ್ಗೆ ಅಂತಾರೆ, ನ್ಯೂಸನ್ನು ಕೂಡ ಚೆಕ್ ಮಾಡ್ಬೋದು. ಆ್ಯಂಡ್ ಆಪ್ಷನ್ ಚೈನ್ ಅಂತ ಇದೆ ನೋಡಿ, ಇದರಲ್ಲೂ ಕೂಡ ನೀವು ಡೀಟೇಲ್ಸ್ನ ನೀವು ತಗೋಬೋದು. ಓಕೆ, ಸೊ ಇಲ್ಲಿ ಆರ್ಡರ್ಸು ಪೋರ್ಟ್ಫೋಲಿಯೋ ಅಂತ ಇದೆ, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟು ನೀವು ಈಗ ITC ಕಂಪ್ನಿಯಿಂದ ನೀವು ಒಂದು ಶೇರನ್ನು ನೀವು ತೊಗೋಬೇಕು ಅಂತಂದರೆ ಇವಾಗ ಪ್ರೈಸ್ ಬಂದುಬಿಟ್ಟು 225 ರೂಪಾಯಿ ಓಡ್ತಾ ಇದೆ ಆಯಿತಾ ITCದು. ಸೊ ಮೇಲ್ಗಡೆ ಅಲ್ಲಿ ನೋಡ್ತಾ ಇದ್ದೀರಾ ಪ್ರೈಸ್ ಎಷ್ಟಿದೆ ಅಂತ 225 ತೋರಿಸ್ತಾ ಇದೆ. ಒಂದು ಶೇರ್ ಬೆಲೆ 225 ರೂಪಾಯಿ. ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂತಾರೆ ಜಸ್ಟ್ ಇಲ್ಲಿ ಬೈ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆ, ಬೈ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ITC 225 ರೂಪಾಯಿ 0.50 ಅಂತ ತೋರಿಸುತ್ತೆ. ಇಲ್ಲಿ ನೆಕ್ಸ್ಟ್ ನಿಮಗೆ ಪ್ರಾಡಕ್ಟು ಡೆಲಿವರಿ ಬೇಕಾ ಇಂಟ್ರಾಡೇ ಬೇಕಾ ಅಂತ ಕೇಳುತ್ತೆ. ಸೊ ಡೆಲಿವರಿ ಅಂತಂದರೆ ಇವತ್ತು ತಗೊಂಡು ನೀವು ಎಷ್ಟು ವರ್ಷನಾದರೂ ಅಥವಾ ಎಷ್ಟು ದಿನಗಳಾದರೂ ಬಿಟ್ಕೊಂಡು ನೀವು ಸೆಲ್ ಮಾಡ್ಬೋದು. ಸೊ ಇಂಟ್ರಾಡೇ ಅಂತಂದರೆ ಇವತ್ತೇ ತಗೊಂಡು ಇವತ್ತೇ ಮಾರಾಟ ಮಾಡಬೇಕು. ಓಕೆ, ಸೊ ನಾನು ಡೆಲಿವರಿಲಿ ತಗೋತಾ ಇದ್ದೀನಿ. ಸೊ ಡೆಲಿವರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕ್ವಾಂಟಿಟಿ, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು, 2 ಶೇರ್ ಬೇಕಾ, 3 ಶೇರ್ ಬೇಕಾ, 4 ಶೇರ್ ಬೇಕಾ, ಎಷ್ಟು ಬೇಕು ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ನನಗೆ ಒಂದೇ ಸಾಕು. ಒಂದು ಕೊಡೋದ್ರಿಂದ ನನಗಿವಾಗ 225 ರೂಪಾಯಿ ಅಷ್ಟೇ ಬೀಳುತ್ತೆ. ಅದೇ ಥರ ನಾನು 2ನ್ನ ಇಲ್ಲಿ ಟೈಪ್ ಮಾಡಿದ್ರೆ ಎಷ್ಟಾಗುತ್ತೆ, 450 ರೂಪಾಯಿ ತೋರಿಸ್ತಾ ಇದೆ. ಸೊ ಈ ಥರ ನೀವು ಎಷ್ಟು ಶೇರನ್ನು ಆ್ಯಡ್ ಮಾಡ್ತೀರಾ ಅಷ್ಟು ಅಮೌಂಟಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನನಗೆ ಇವಾಗ ಒಂದೇ ಶೇರ್ ಸಾಕು. ಸೊ ಅದರಿಂದ ಒಂದಂತ ನಾನು ಟೈಪ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಆರ್ಡರ್ ಟೈಪ್ ಅಂತ ಅಂದ್ಬಿಟ್ಟು ಮಾರ್ಕೆಟ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಿಮಿಟು, ಮಾರ್ಕೆಟು, ಸ್ಟಾಪ್ ಲಾಸ್ ಲಿಮಿಟ್ ಅಂತೆಲ್ಲ ಆಪ್ಷನ್ ಇದೆ. ಸೊ ಸಿಂಪಲ್ಲಾಗಿ ಹೇಳೋದಾದ್ರೆ ಲಿಮಿಟ್ ಅಂತಂದರೆ, ಸೊ ಲಿಮಿಟನ್ನು ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ನೀವು ಎಷ್ಟು ಪ್ರೈಸ್ ಬೇಕು ಅಷ್ಟು ಪ್ರೈಸ್ನ ನೀವು ಸೆಟ್ ಮಾಡ್ಕೋಬೋದು. ಆ ಪ್ರೈಸ್ಗೆ ಏನಾದರೂ ಆ ಒಂದು ಶೇರ್ ಬೆಲೆ ಬಂದು ತಲುಪ್ತು ಅಂತಂದರೆ ಆ ಟೈಮ್ಗೆ ಆ ಒಂದು ಶೇರು ಪರ್ಚೇಸ್ ಆಗುತ್ತೆ. ಓಕೆ, ನಿಮಗೆ ಮಾರ್ಕೆಟ್ ಅಂತ ನೀವು ಸೆಲೆಕ್ಟ್ ಮಾಡ್ತು ಅಂತಂದರೆ ಮಾರ್ಕೆಟ್ ಪ್ರೈಸ್ ಇವಾಗ ಏನಿದೆ 225 ರೂಪಾಯಿ ಅಂತಂದರೆ ಅಷ್ಟು ದುಡ್ಡಿಗೆ ನೀವು ತಗೊಳ್ಳೋದು ಅಷ್ಟೇ. ಸೊ ಇವಾಗ ನಾನು ಮಾರ್ಕೆಟೇ ಕೊಡ್ತಾ ಇದ್ದೀನಿ. ಮಾರ್ಕೆಟ್ ಕೊಟ್ಬಿಟ್ಟು ಇಲ್ಲಿ ಸೊ ನೀವು ಜಸ್ಟ್ ಇಲ್ಲಿ ರಿವ್ಯೂ ಆರ್ಡರ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ನಿಮ್ಗೆ ಇನ್ನೊಂದು ಕನ್ಫರ್ಮ್ ಆರ್ಡರ್ ಈ ಥರ ತೋರಿಸುತ್ತೆ. ನಿಮಗೆ ITC ಕಡೆಯಿಂದ NSE ಇಲ್ಲಿ ತಗೋತಾ ಇದ್ದೀರಾ, ಕ್ವಾಂಟಿಟಿ 1 ಇದೆ, ಆರ್ಡರ್ ಟೈಪ್ ಮಾರ್ಕೆಟ್ ಇದೆ, ಪೊಸಿಷನ್ ಡೆಲಿವರಿ ಇದೆ, ವ್ಯಾಲಿಡಿಟಿ ಡೇ ಅಂತ ಇದೆ ಅಂತಂದ್ಬಿಟ್ಟು ಅಲ್ಲಿ ನಿಮ್ಗೆ ತೋರಿಸ್ತಾ ಇದೆ. ಸೊ ಹೌದು ಅಂತಂದ್ಬಿಟ್ಟು ನೀವೇನು ಮಾಡಬೇಕು, ಕನ್ಫರ್ಮ್ ಮಾಡಬೇಕು. ಸೊ ಇಲ್ಲಿ ಬೈ ಮೇಲೆ ನೀವು ಕ್ಲಿಕ್ನ ಮಾಡಿ. ಓಕೆ, ಬೈ ಮೇಲೆ ಕ್ಲಿಕ್ನ ಮಾಡಿದಾಗ ಕಂಪ್ಲೀಟ್ ಆಗಿದೆ. ಇವಾಗ ಆ ಒಂದು ಶೇರನ್ನು ನಾವು ಪರ್ಚೇಸ್ ಮಾಡಿದ್ವಿ. ಈಗ ನಾವು ಪೋರ್ಟ್ಫೋಲಿಯೋನ ಓಪನ್ ಮಾಡ್ಕೊಳ್ತು ಅಂತಂದರೆ ಸೊ ಇದು ಹೋಲ್ಡಿಂಗ್ಸಲ್ಲಿ ಇನ್ನೂ ಬಂದಿರಲ್ಲ. ITC ಪೊಸಿಷನಲ್ಲಿ ಇರುತ್ತೆ ಆಯಿತಾ. ಈಗ ಪೊಸಿಷನಲ್ಲಿ ಇವಾಗ ನಿಮ್ಗೆ ತೋರಿಸ್ತಿದೆ, ಇಲ್ಲಿ ನೀವು 1 ಅಂತ ತೋರಿಸ್ತಾ ಇದೆ. ಸೊ ಇದು ಹೋಲ್ಡಿಂಗ್ಸ್ಗೆ ಬರೋಕ್ಕೆ ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ. ಸೊ ಬರುತ್ತೆ, ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕು. ಸೊ ನೀವು ಶೇರನ್ನು ಪರ್ಚೇಸ್ ಮಾಡಿದ್ದೀರಾ ಇಲ್ವಾ ಅಂತ ನೋಡಬೇಕು ಅಂತಾರೆ ಇಲ್ಲಿ ಪೊಸಿಷನಲ್ಲಿ ನೀವು ಬಂದು ಇಲ್ಲಿ ನೋಡ್ಬೋದು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಇಲ್ಲಿ ಹೋಲ್ಡಿಂಗ್ಸ್ಗೆ ಬಂದು ಸೇರಿಕೊಡುತ್ತೆ. ಓಕೆ, ಸೊ ಈ ಥರ ನೀವು ಅಪ್ಸ್ಟಾಕ್ಸಲ್ಲಿ ನೀವು ಶೇರ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ಶೇರ್ಸ್ಗಳನ್ನ ಪರ್ಚೇಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಆದರೆ ನಿಮ್ಗೆ ಇನ್ನೂ ಅಕೌಂಟ್ ಕ್ರಿಯೇಟ್ ಮಾಡೋದು, ಸೊ ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಇದೇನು ಗೊತ್ತಿಲ್ಲ ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡಿ ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ಒಂದೇ ಮಾತಾಡು.